ರಾಜಕೀಯದ ಬೃಹನ್ ನಾಟಕಗಳ ನಡುವೆ ಕಡೆಗೂ ತಮಿಳುನಾಡಿನಲ್ಲಿ ಹೊಸ ರಾಜಕೀಯದ ಉದಯ ಆಗಿದೆ. ಚುನಾವಣೆಯಲ್ಲಿ ಜನ ಗೆಲ್ಲಿಸಿದ್ದಾರೆ ಅತಿದೊಡ್ಡ ಪಕ್ಷವಾಗಿ, ಪೂರ್ಣ ಬಹುಮತವನ್ನ ಕೊಟ್ಟಿಲ್ಲ. ಅಲ್ಪ ಸ್ಥಾನಗಳ ಅಂತರದಿಂದ ಬಹುಮತವನ್ನ ಮಿಸ್ ಮಾಡಿಕೊಂಡಂತಹ ವಿಜಯ್ 3 ದಿವಸಗಳ ಸತತ ಸರ್ಕಸ್ನ ನಂತರ ಈಗ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂಥದ್ದು ಕನ್ಫರ್ಮ್ ಆಗಿದೆ. ಇದುವೇ ಪಂಚಾಯಿತಿಯ ಮೊದಲ ಸುದ್ದಿ. ವಿಜಯ್ ಸರ್ಕಾರ್. ದಳಪತಿ ವಿಜಯ್ 8 ತಿಂಗಳ ಹಿಂದೆ ಬಿಗಿಲು ಊದ್ತಾ ತನ್ನ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಮೊದಲು ಪಕ್ಷ ಸ್ಥಾಪಿಸಿದ್ರು, ನಂತರ ಬಿಗಿಲು ಊದಿದ್ರು. ನಂತರ ಅವರಿಗೆ ಚುನಾವಣಾ ಆಯೋಗದಿಂದ ಆ ಸಿಂಬಲ್ ಸಿಕ್ತು. ಆ ಸಿಟಿಯ ಸದ್ದು ಇಡೀ ತಮಿಳುನಾಡಿನಲ್ಲಿ ಮೊಳಗ್ತು. ಸಿಟಿಯ ಸದ್ದಿಗೆ ಜನ ಬೆಂಬಲವೂ ಕೂಡ ಸಿಕ್ತು. 107 ಸೀಟುಗಳು, 107 ಸೀಟ್ಗಳ ನಂತರ ಅಂದರೆ ಅಫ್ಕೋರ್ಸ್ 108 ಸೀಟ್ಗಳನ್ನು ಗೆದ್ದಿದ್ರು. 108 ಸೀಟಲ್ಲಿ 2 ಕಡೆಗಳಲ್ಲಿ ಅವರೇ ಗೆದ್ದ ಕಾರಣದಿಂದಾಗಿ ಅದು 107 ಸೀಟಾಗಿ ಕನ್ವರ್ಟ್ ಆಗುತ್ತೆ. ರಾಜ್ಯಪಾಲರಿಗೆ ಇವತ್ತು ತಮಿಳುನಾಡಿನ ಶೈಲಿಯ ಹಳದಿ ಬಣ್ಣದ ಶಾಲನ್ನು ಹೊದಿಸಿ ಅವ್ರಿಗೆ ಗೌರವವನ್ನು ಕೊಟ್ಟು ತಮ್ಮ ಸರ್ಕಾರಕ್ಕೆ ಬೇಕಾಗಿರುವಂತಹ 118 ಸಂಖ್ಯೆಯೂ ಕೂಡ ನಮ್ಮ ಜೊತೆಗೆ ಇದೆ. ಅಲ್ಲ, ಅದಕ್ಕೂ ಒಂದು 2 ಎಕ್ಸ್ಟ್ರಾನೇ ಇದೆ. 120 ಸಂಖ್ಯೆ ನಮ್ಮ ಜೊತೆಗಿದೆ. ಹಾಗಾಗಿ ತಾವು ಬಂದು ನೆಹರು ಸ್ಟೇಡಿಯಂನಲ್ಲಿ ನನಗೆ ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ರಾಜ್ಯಪಾಲರು ಕೂಡ ಓಕೆ ಅಂದಿದ್ದಾರೆ. ಇಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಬಹಳ ಟೀಕೆಗಳಿದ್ವು. ಆದರೆ ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಅವಲೋಕನವನ್ನು ಕೂಡ ಮಾಡಬೇಕಾಗತ್ತೆ. ಯಾಕೆಂದರೆ ತಮಿಳುನಾಡಿನ ರಾಜಕೀಯದ ಪರಿಸ್ಥಿತಿಯಲ್ಲಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅದಕ್ಕೆ ಯಾವುದೇ ಅಲಯನ್ಸ್ ಪಾರ್ಟ್ನರ್ಗಳಿರಲಿಲ್ಲ. ಅವರಿಗೆ 108 ಸೀಟ್ ಗೆದ್ದಿದ್ರು. ಇನ್ನು ಗೆದ್ದಂತಹ ಪಕ್ಷಗಳಲ್ಲಿ ಯಾರೂ ಕೂಡ ಸಪ್ರೇಟ್ ಆಗಿ ಇರಲಿಲ್ಲ. ಅಂದರೆ ಪಕ್ಷೇತರರಾಗಿ ಯಾರೂ ಕೂಡ ಗೆದ್ದು ಬಂದಿರಲಿಲ್ಲ. ಯಾವ ಹಂತದಲ್ಲಿ ನೋಡಿದ್ರು ಕೂಡ ಎಲ್ಲ ಅಲಯನ್ಸ್ಗಳಲ್ಲಿ ಕೂತ್ಕೊಂಡಿದ್ರು. ಈ ಅಲಯನ್ಸ್ ಅನ್ನು ಮುರಿದು ಅವರು ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳು ಬಹುಶಃ ರಾಜ್ಯಪಾಲರಿಗೆ ಇದ್ದಿರಲೂಬಹುದು. ಈ ಕಾರಣಕ್ಕಾಗಿ ಅವರು ನನಗೆ 118 ನಂಬರನ್ನು ತೋರಿಸಿ ಅಂತ ಕೇಳಿರಬೇಕು. ಅದೀಗ ನಾಳೆ ಬೆಳಗ್ಗೆ 11 ಗಂಟೆಗೆ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಒಂದು ಅನುಕೂಲವನ್ನ ಗವರ್ನರ್ ಕೂಡ ಇಲ್ಲಿ ವಿಜಯ್ ಅವರಿಗೆ ಪರೋಕ್ಷವಾಗಿ ಮಾಡಿಕೊಟ್ಟಿದ್ದಾರೆ. ಅದೇನಂದ್ರೆ, ಒಂದು ವೇಳೆ ಇವರು ಹೇಳ್ದಂಗೆ 7ನೇ ತಾರೀಕಿಗೆ ವಿಜಯ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿ 9ನೇ ತಾರೀಕಿಗೆ ಅಥವಾ ನಾಳೆನೇ ನೀವು ನಿಮ್ಮ ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳಿದ್ದಿರ್ತಿದ್ರೆ, ಅಥವಾ 9ನೇ ತಾರೀಕಿಗೆ ಸಾಬೀತುಪಡಿಸಿ ಅಂತ ಹೇಳಿದ್ದಿರ್ತಿದ್ರೆ ಇನ್ನಷ್ಟು ರಾಜಕೀಯದ ಬೆಳವಣಿಗೆಗಳಾಗಬಹುದಾಗಿತ್ತೋ ಏನೋ. ಆದರೆ ರಾಜ್ಯಪಾಲರ ಇದನ್ನ ವಿಳಂಬ ಮಾಡಿದ ಕಾರಣದಿಂದಾಗಿ ವಿಜಯ್ ಅವರಿಗೆ ಪರೋಕ್ಷವಾಗಿ ಅದು ಅನುಕೂಲವೇ ಆಯಿತು. ತಮಗೆ ಬೇಕಾದಂತಹ ನಂಬರ್ಗಳನ್ನೆಲ್ಲ ಅವರು ಮೊದಲಿಗೆ ಹೊಂದಿಸ್ಕೊಂಡ್ರು. ಯಾಕಂದರೆ ಮುಖ್ಯಮಂತ್ರಿ ಆದ ನಂತರ ಅವರು ಬೆಂಬಲವನ್ನು ಕೇಳ್ತಾ ಕೂತ್ಕೊಂಡಾಗ ಬರಬಹುದಾಗಿರುವಂತಹ ಬೆಂಬಲದಲ್ಲಿ ಒಂದಷ್ಟು ಎಕ್ಸ್ಟ್ರಾ ಡಿಮ್ಯಾಂಡ್ಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಇತ್ತು. ಯಾಕಂದರೆ ವಿಜಯ್ ಅವರ ಮೇಲೆ ಒತ್ತಡವನ್ನು ಹೇರುವಂತಹ ಸಾಧ್ಯತೆ ಇತ್ತು. ಆದರೆ ರಾಜ್ಯಪಾಲರ ನಡೆ ಒಂದು ರೀತಿಯಂತಹ ಸಾಂವಿಧಾನಿಕ ಒತ್ತಡದ ಸ್ಥಿತಿಯನ್ನು ಕ್ರಿಯೇಟ್ ಮಾಡಿತು. ಈ ಸಂದರ್ಭದಲ್ಲಿ ಎಡಪಕ್ಷಗಳು ಬಹಳ ಸುಲಭವಾಗಿ ವಿಜಯ್ ಕಡೆಗೆ ಬಂದರು. ನೋಡಿ, ವಿಜಯ್ ಅವರು ಇವತ್ತು ರಾಜಭವನಕ್ಕೆ ಹೋಗಿ ಬಂದ ಮೇಲೆ, ಲೋಕಭವನಕ್ಕೆ ಹೋಗಿ ಬಂದ ಮೇಲೆ CPI ಕಚೇರಿಗೆ ಹೋಗಿದ್ದಾರೆ. CPIನ ಕಚೇರಿಗೆ ಹೋಗಿ ಆ ಪಕ್ಷದ ಏನು ಆಲ್ರೆಡಿ ಅವರ ಬೆಂಬಲವನ್ನು ಪಡ್ಕೊಂಡು ಬಂದಿದ್ರು. ಆದರೆ ಆ ಪಕ್ಷದ ಕಚೇರಿಗೆ ಹೋಗೋದ್ರ ಮೂಲಕವಾಗಿ ನೀವು ನಮ್ಮ ಸ್ನೇಹಿತರು ಇನ್ನು ಮುಂದೆ ಅನ್ನುವಂಥ, ಅಂದರೆ ನಿಮ್ಮ ಮನೆಗೆ ನಾನು ಬರೋದಕ್ಕೆ ನನಗೆ ಯಾವುದೇ ಮುಚ್ಚುಮರೆ ಇಲ್ಲ, ಮುಜುಗರ ಇಲ್ಲ, ನಾನು ನಿಮ್ಮ ಮನೆಗೂ ಬರೋದಕ್ಕೆ ರೆಡಿ ಇದ್ದೀನಿ. ಹಾಗೆ ನಿಮ್ಮ ಪಕ್ಷದ ಕಚೇರಿಗೂ ನಾನು ಬಂದೀನಿ, ನಾವು ಜೊತೆಯಾಗಿ ಹೋಗೋಣ ಅನ್ನುವ ಸಂದೇಶವನ್ನು ಸ್ಪಷ್ಟವಾಗಿ ಮೂಡಿಸಿದ್ದಾರೆ. ಮತ್ತು ಆ ಮೂಲಕವಾಗಿ ತನ್ನ ಮಿತ್ರ ಪಕ್ಷಕ್ಕೆ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ. ನೀವು ನಮ್ಮ ಜೊತೆಗೆ ಕಡೆ ತನಕ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಎಡಪಕ್ಷಗಳು ತಮ್ಮದೇ ಆದಂತಹ ಸೈದ್ಧಾಂತಿಕ ಕಾರಣಗಳಿಗಾಗಿ ಆ ಒಂದು ಸೈದ್ಧಾಂತಿಕ ಬದ್ಧತೆಯನ್ನು ಬಹುತೇಕ ಎಡಪಕ್ಷದ ಶಾಸಕರು ಹೊಂದಿರ್ತಾರೆ. ಈ ಕಾರಣಕ್ಕಾಗಿ ಎಡಪಕ್ಷದ ಶಾಸಕರ ವಿಶ್ವಾಸವನ್ನು ಅದೇ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ವಿಜಯ್ ಅವರು ಮುಂದಾಗಿರುವಂಥ ಸ್ಪಷ್ಟ ಇದೆ. TVK ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ಮೊನ್ನೆ ಒಂದು ವಿಜಯೋತ್ಸವ ಆಯಿತು 4ನೇ ತಾರೀಕಿಗೆ. ಆದರೆ ಇವತ್ತು ಅಸಲಿ ದೀಪಾವಳಿನೇ ಶುರುವಾಗಿದೆ ತಮಿಳುನಾಡಿನ ಪಾಲಿಗೆ. ಅಲ್ಲಿಯ ಪೊಂಗಲ್, ಅಲ್ಲಿಯ ದೀಪಾವಳಿ ಎಲ್ಲವೂ ಕೂಡ ಇವತ್ತೇನೆ ಆರಂಭ ಆದಂತೆ ಗೋಚರಿಸ್ತಾ ಇದೆ. ಆ ಸ್ವರೂಪದಲ್ಲಿ ಪಟಾಕಿಗಳನ್ನು ಸಿಡಿಸ್ತಾ ಇದ್ದಾರೆ ಬೆಂಬಲಿಗರು.
ಟಿವಿಕೆಯ ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಹೊಸ ಸ್ವರೂಪದ ರಾಜಕಾರಣ, ಹೊಸ ಹೊಸ ನಾಯಕರನ್ನು ಒಳಗೊಂಡಿರ್ತಕ್ಕಂತಹ ರಾಜಕಾರಣ ಈಗ ಅಲ್ಲಿ ರೂಪುಗೊಳ್ತಾ ಇರುವಂಥದ್ದು. ಯಾಕಂದ್ರೆ ಆಲ್ರೆಡಿ 6 ಬಾರಿ ಗೆದ್ದವರು, 7 ಬಾರಿ ಗೆದ್ದವರು, 10 ಬಾರಿ ಗೆದ್ದವರು, 3 ಬಾರಿ ಗೆದ್ದವರು ಅನ್ನುವಂತಹ ಶಾಸಕರ ಬದಲಿಗೆ ಇದೊಂದು ರೀತಿಯಂತಹ ಹೊಸ ಮಾದರಿಯ ಬಹುತೇಕರು ಆಲ್ಮೋಸ್ಟ್ 70-80% ಅಲ್ಲಿ ಗೆದ್ದು ಬಂದಿರತಕ್ಕಂಥ ಮೊದಲ ಬಾರಿಗೆ ಗೆದ್ದು ಬಂದಂಥವರು ಶಾಸಕರುಗಳಿರ್ತಕ್ಕಂತಹ ಒಂದು ಪಕ್ಷ. ಅಲ್ಲಿ ಕೂಡ ಅಣ್ಣಾ DMK ಇಂದ ಬಿಟ್ಟು ಬಂದಿರತಕ್ಕಂತಹ ನಾಯಕರುಗಳಿದ್ದಾರೆ, ಹಿರಿಯ ನಾಯಕರುಗಳು ಅಂಥವ್ರು ಕೂಡ ವಿಜಯ್ ಅವ್ರ ಜೊತೆಗೆ ಇದ್ದಾರೆ. ಆದರೆ ಅಥವಾ ರಾಜಕೀಯವಾಗಿ DMK ಜೊತೆಗೆ ಸುದೀರ್ಘ ಕಾಲದ ಒಡನಾಟ ಹೊಂದಿದಂಥವ್ರು, ಅಣ್ಣಾ DMK ಜೊತೆಗೆ ಸುದೀರ್ಘ ಒಡನಾಟ ಹೊಂದಿದಂಥವ್ರು ಇಂಥವ್ರು ಕೂಡ ವಿಜಯ್ ಅವರ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಆದರೆ ಬಹುತೇಕರು ಮೊದಲ ಬಾರಿಯ ಶಾಸಕರು, ವಿಶೇಷವಾಗಿ ವಿಜಯ್ ಅವರು ಕೂಡ ಮೊದಲ ಬಾರಿಯ ಶಾಸಕ. CPI ಕಚೇರಿಗೆ ಹೋಗಿ ಆ ಪಕ್ಷದ ನಾಯಕರುಗಳನ್ನು ಅವರುಗಳಿಗೂ ಕೂಡ ಶಾಲು ಹೊದಿಸಿ ಅವ್ರನ್ನ ಗೌರವಿಸೋದ್ರ ಮೂಲಕ ಅವರ ವಿಶ್ವಾಸವನ್ನು ಪಡೆಯುವಂಥದ್ದು, ವಿಶ್ವಾಸ ಮತ್ತು ಸಾಬೀತಿಗೂ ಮುಂಚಿತವಾಗಿಯೇ ಅವರ ವಿಶ್ವಾಸವನ್ನು ಪಡ್ಕೊಳ್ಳುವಂತಹ ಪ್ರಯತ್ನಕ್ಕೆ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಈ ಮೂಲಕ ತಾನು ಒಂದು ಮೈತ್ರಿಯನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬಲ್ಲೆ, ನಾನೊಬ್ಬ ಸಿನಿಮಾ ನಟನಾಗಿ ನನ್ನದೇ ಆದಂತಹ ವ್ಯವಸ್ಥೆ ಒಳಗಡೆ ನಾನಿದ್ದೆ, ಹಾಗೆಂತೇಳಿ ನಾನು ನನ್ನ ಮಿತ್ರ ಪಕ್ಷಗಳವರ ಜೊತೆಗೆ ಬೆರೆಯೋದಕ್ಕೆ ನನಗೇನು ಮುಜುಗರ ಇಲ್ಲ, ನಾನು ಆರಾಮಾಗಿ ನಿಮ್ಮ ಜೊತೆ ಕೂಡ ಬೆರಿತೀನಿ, ನಿಮ್ಮನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ವಿಜಯ್ ಅವರು ನೀಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. CPI ಕಚೇರಿಗೆ ಅವರು ನೇರವಾಗಿ ಲೋಕಭವನದಿಂದ ಅವರು CPI ಕಚೇರಿಗೆ ಹೋದರು. ಅಲ್ಲಿ ಅವರ ಒಂದು ಗೌರವವನ್ನು ಸಲ್ಲಿಸಿ ಆ ಪಕ್ಷದ ಬೆಂಬಲವನ್ನು ಪಡ್ಕೊಂಡಿದ್ದಾರೆ. ರಾಜ್ಯಪಾಲರನ್ನು ಕೂಡ ಬಹಳ ಸೌಹಾರ್ದಯುತವಾಗಿ ಅವರನ್ನು ಕೂಡ ಮಾತನಾಡಿಸ್ಕೊಂಡು ಅವರ ಬೆಂಬಲವನ್ನು ಕೂಡ ಪಡ್ಕೊಂಡು ಅವರ ಅನುಮತಿಯನ್ನು ಪಡ್ಕೊಂಡು ನಾಳೆ ಸರ್ಕಾರ ರಚನೆಯನ್ನು ಮಾಡ್ತಾ ಇದ್ದಾರೆ ದಳಪತಿ ವಿಜಯ್. ಈ ಮೂಲಕ ತಮಿಳುನಾಡಿನಲ್ಲಿ ವಿಜಯೋತ್ಸವ ನಡೀತಾ ಇದೆ, ವಿಜಯ ಪರ್ವ ಶುರುವಾಗ್ತಾ ಇದೆ. ವಿಜಯ ತಿಲಕದೊಂದಿಗೆ ಲೋಕಭವನದಿಂದ ಹೊರಟಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನ ರಾಜಕೀಯದಲ್ಲಿ MGR ನಾಯಕ ನಟನಾಗಿ ಬಹಳ ದೊಡ್ಡದಾದಂತಹ ಮೇರು ನಟನಾಗಿ ಬೆಳೆದಂಥವರು ಮತ್ತು ಆ ಸೂಪರ್ ಸ್ಟಾರನ್ನು ಅಷ್ಟೇ ಪ್ರೀತಿಯಿಂದ ಅಲ್ಲಿನ ಜನ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರಿಸಿದ್ರು. ಅದಾದ ನಂತರ ಸಿನಿಮಾದ ನಂಟನ್ನು ಹೊಂದಿದಂಥ, ಅದಕ್ಕಿಂತ ಪೂರ್ವದಲ್ಲಿ ಮತ್ತು ಅದರ ನಂತರವೂ ಕೂಡ ಸಿನಿಮಾದ ಜೊತೆಗಿನ ನಂಟನ್ನು ಹೊಂದಿದಂತಹ ಕರುಣಾನಿಧಿಯವರು ಕೂಡ ಅಲ್ಲಿಯ ರಾಜಕಾರಣದ ಒಳ ಹೊರಗುಗಳನ್ನು ಬಹಳ ಅದ್ಭುತವಾಗಿ ಅರ್ಥ ಮಾಡಿಕೊಂಡು ಅಲ್ಲಿಯ ಸಿನಿಮಾ ಮತ್ತು ರಾಜಕಾರಣ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡೇ ಅವರು ರಾಜಕಾರಣವನ್ನು ನಡೆಸ್ಕೊಂಡು ಬಂದರು. ಜಯಲಲಿತಾ ಇನ್ನೊಬ್ಬ ಸೂಪರ್ ಸ್ಟಾರ್ ತಮಿಳು ಚಿತ್ರರಂಗದ್ದು, ಅವರು MGR ಅವರ ಉತ್ತರಾಧಿಕಾರಿಯಾಗಿ ಸುದೀರ್ಘ ರಾಜಕಾರಣವನ್ನು ಮಾಡಿದರು. ಹಾಗೆಯೇ ಈಗ ಹೊಸ ಶಕೆ ಆರಂಭ ಆಗಿದೆ, ಹೊಸ ಸ್ವರೂಪದ ರಾಜಕಾರಣ ಶುರುವಾಗಿದೆ. ದ್ರಾವಿಡ ಪಕ್ಷಗಳ ಬಹುತೇಕ ಸಿದ್ಧಾಂತಗಳನ್ನು TVK ಪರೋಕ್ಷವಾಗಿ ಒಪ್ಪಿಕೊಂಡೇನೆ. ಯಾಕಂದರೆ ತಮಿಳುನಾಡಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ TVK ತನ್ನದೇ ಆದಂತಹ ನಿಲುವುಗಳನ್ನು ಏನು ಹೇಳ್ಕೊಂಡು ಬಂದಿದೆ, ಅದರೆಲ್ಲವೂ ಕೂಡ ಅವರ ಸಿದ್ಧಾಂತಗಳನ್ನು ಅವರು ಬಹುತೇಕ ದ್ರಾವಿಡ ಪಕ್ಷಗಳ ಸಿದ್ಧಾಂತವನ್ನೇ ಹೋಲುತ್ತೆ. ಆದರೆ TVK ಒಂದು ಹೊಸ ಸ್ವರೂಪದ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದೆ. ಭ್ರಷ್ಟಾಚಾರವನ್ನು ಮಾಡಲ್ಲ ಅಂತೇಳಿ ತನ್ನ ಶಾಸಕರ ಹತ್ರ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಅದು ಕಾರ್ಯರೂಪಕ್ಕೆ ಬರಬೇಕಾಗತ್ತೆ.